ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 73ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಗೋಳದ ವ್ಯಾಸವನ್ನ 25% ರಷ್ಟು ಕಡಿಮೆ ಮಾಡಿದೆ. ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು ಶೇಕಡ ಎಷ್ಟು ಕಡಿಮೆಯಾಗುತ್ತದೆ ಅಂತ ಕಂಡುಹಿಡಿಯಿರಿ. ಸೊ ಇಲ್ಲಿ ಗೋಳದ ವ್ಯಾಸ ಡಿ, ಸೊ ತ್ರಿಜ್ಯ ಆರ್ ಅಲ್ವಾ. ಸೊ ಇದು ಎರಡು ನೇರ ಅನುಪಾತದಲ್ಲಿ ಇರುತ್ತೆ. ಅಂದ್ರೆ ವ್ಯಾಸ 25% ಕಡಿಮೆ ಆಯ್ತು ಅಂದ್ರೆ ತ್ರಿಜ್ಯನು ಕೂಡ ಕಡಿಮೆ ಆಗತ್ತೆ. ಓಕೆ, ಸೊ ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಹೇಳಿ 4πr ಸ್ಕ್ವೇರ್. ಸೊ ಇಲ್ಲಿ ಆರಂಭಿಕ ಮತ್ತು ಹೊಸ ತ್ರಿಜ್ಯಗಳನ್ನ ನೋಡೋಣ ನಾವಿಲ್ಲಿ. ಸೊ ಆರಂಭಿಕ ತ್ರಿಜ್ಯವನ್ನ R1 ಅಂತ ತಗೊಂಡ್ರೆ, ಸೊ ಇಲ್ಲಿ R1 100 ಇತ್ತು ಅಂತ ಇಟ್ಕೊಳ್ಳೋಣ, ಅಂದ್ರೆ ಫುಲ್. ಸೊ 25% ಕಡಿಮೆ ಮಾಡಿದ್ದಾರೆ. ಸೊ ಈ ಒಂದು ತ್ರಿಜ್ಯದಲ್ಲಿ 25 ನಷ್ಟು ಕಡಿಮೆ ಮಾಡಿದ್ದಾರೆ ಅಂದ್ರೆ R2 ಏನಾಗತ್ತೆ ಹೇಳಿ 100 - 25 ಆಗತ್ತೆ, ಅಂದ್ರೆ 75 ಆಯ್ತು ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ವಿಸ್ತೀರ್ಣಗಳ ಅನುಪಾತ ಏನಾಗತ್ತೆ? ಸೊ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ತ್ರಿಜ್ಯದ ವರ್ಗಕ್ಕೆ ನೇರ ಅನುಪಾತದಲ್ಲಿ ಇರೋದ್ರಿಂದ ಸೊ ಇಲ್ಲಿ A2 ಡಿವೈಡೆಡ್ ಬೈ A1 ಏನಾಗತ್ತೆ ಹೇಳಿ R2/R1 ಹೋಲ್ ಸ್ಕ್ವೇರ್. ಅಂದ್ರೆ 4π ಕ್ಯಾನ್ಸಲ್ ಆಗೋಗತ್ತೆ. ಸೊ R2/R1 ಹೋಲ್ ಸ್ಕ್ವೇರ್. ಓಕೆ, ಸೊ ಇವುಗಳ ಅನುಪಾತ. ಸೊ ಹಾಗಾದ್ರೆ ಏರಿಯಾ A2/A1 ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ 75 ಡಿವೈಡೆಡ್ ಬೈ 100 ಹೋಲ್ ಸ್ಕ್ವೇರ್. ಸೊ ಈಸ್ ಈಕ್ವಲ್ ಟು ಇಲ್ಲಿ 25 3 25 4. ಸೊ 3/4 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ 3 ಸ್ಕ್ವೇರ್ ಅಂದ್ರೆ 9, 4 ಸ್ಕ್ವೇರ್ ಅಂದ್ರೆ 16 ಬರುತ್ತೆ. ಸೊ ಇದ್ರ ಅರ್ಥ ಏನು? ವಿಸ್ತೀರ್ಣ 16 ಭಾಗಗಳಿದ್ರೆ ಹೊಸ ವಿಸ್ತೀರ್ಣ ಏನಾಗತ್ತೆ ಹೇಳಿ 9 ಭಾಗಗಳಾಗತ್ತೆ. ಅಂದ್ರೆ ಏನಾಯ್ತು, ಮೊದಲನೇದ್ಕಿಂತ 25% ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದೇವೆ. ಓಕೆ, ಸೊ ಇದನ್ನ ನಾವು ಶೇಕಡಾವಾರು ಅಲ್ಲಿ ವ್ಯಕ್ತಪಡಿಸ್ಬೇಕು. ಶೇಕಡ ಎಷ್ಟು ಕಡಿಮೆ ಆಗತ್ತೆ ಅನ್ನೋದನ್ನ ಹೇಳ್ಬೇಕಾಗತ್ತೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ವಿಸ್ತೀರ್ಣದ ಕಡಿತ. ಸೊ ಶೇಕಡ ಏನಾಗತ್ತೆ ಹೇಳಿ ವಿಸ್ತೀರ್ಣದ ಕಡಿತ. ಸೊ ವಿಸ್ತೀರ್ಣದ ಕಡಿತ ಡಿವೈಡೆಡ್ ಬೈ ಒರಿಜಿನಲ್ ವಿಸ್ತೀರ್ಣ ಏನ್ ಹೇಳಿ 16 ಇಂಟು ಏನಾಗತ್ತೆ ಹೇಳಿ 100 ಅಲ್ವಾ. ಸೊ ವಿಸ್ತೀರ್ಣದ ಕಡಿತ ಎಷ್ಟಾಗಿದೆ 16ರಲ್ಲಿ. ಸೊ ಮೊದಲನೇದೇನು 16 ಇತ್ತು. ಸೊ ಏನಾಗಿದೆ ವಿಸ್ತೀರ್ಣ 25% ಕಡಿಮೆ ಮಾಡಿದಾಗ 9 ಆಗಿದೆ ಅಲ್ವಾ. ಸೊ 16 - 9 ಅಂದ್ರೆ 7 ಭಾಗ ಆಗತ್ತೆ. ಡಿವೈಡೆಡ್ ಬೈ 16 ಇಂಟು 100. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿ 700 ಡಿವೈಡೆಡ್ ಬೈ 16 ಸೊ ಈಸ್ ಈಕ್ವಲ್ ಟು 43.75% ಆಗತ್ತೆ. ಓಕೆ, ಹಾಗಾದ್ರೆ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ 43.75%. ಓಕೆ, ಥ್ಯಾಂಕ್ ಯು.